ಅಗ್ರಹಾರದಲ್ಲೂ ದರ್ಶನ ದೌಲತ್ತು. ದರ್ಶನ್ಗೆ ಕಿಂಚಿತ್ತೂ ಕಾಡುತ್ತಿಲ್ಲ ಕೊಲೆ ಮಾಡಿದ ಪಾಪ ಪ್ರಜ್ಞೆ. ಏನೋ ಪ್ರಕರಣದಿಂದ ಎಸ್ಕೇಪ್ ಆಗಲು ದರ್ಶನ್ ಬಿಗ್ ಪ್ಲಾನ್ ಅನ್ನ ಮಾಡಿದಾರಂತೆ. ಪ್ರಭಾವಿಗಳ ಮೇಲೆ ದರ್ಶನ್ ಪ್ರೆಷರ್ ಮೇಲೆ ಪ್ರೆಷರ್ ಅನ್ನ ಹಾಕಿದ್ದಾರೆ. ಪೊಲೀಸರ ತನಿಖೆ ವೇಳೆ ಬಹಿರಂಗವಾಯಿತು ಬೆಚ್ಚಿ ಬೀಳಿಸುವಂತಹ ಮಾಹಿತಿ. ಜೈಲಿನಲ್ಲಿದ್ದುಕೊಂಡೇ ಪ್ರಭಾವಿಗಳಿಗೆ ಫೋನ್ ಕಾಲ್ ಅನ್ನ ಮಾಡಿದಾರಂತೆ. ಪ್ರಭಾವಿ ರಾಜಕಾರಣಿಗಳಿಗೆ ಕರೆಯನ್ನ ಮಾಡಿದ್ರ ಹಾಗಾದ್ರೆ ದರ್ಶನ್ ಜೈಲಿನಲ್ಲೇ. ಕಾಂಗ್ರೆಸ್ ಬಿಜೆಪಿ ನಾಯಕರಿಗೂ ಫೋನ್ ಕಾಲ್ ಅನ್ನ ಮಾಡಿದಾರಂತೆ. ಹಾಗಾದ್ರೆ ಆರೋಪಿ ದರ್ಶನ್ ಕರೆ ಮಾಡಿದ್ದಾದ್ರೂ ಯಾರ್ಗೆ? ಆ ಪ್ರಭಾವಿ ವ್ಯಕ್ತಿ ಯಾರು? ಕರೆ ಮಾಡಿ ಅವರ ಬಳಿ ದರ್ಶನ್ ಕೇಳಿಕೊಂಡಿದ್ದಾದ್ರೂ ಏನು? ಪ್ರಭಾವಿ ರಾಜಕಾರಣಿಗಳಿಗೂ ನೋಟಿಸ್ ಜಾರಿಯಾಗುತ್ತಾ ಹಾಗಾದ್ರೆ ಈ ಪ್ರಕರಣದಲ್ಲಿ? ದರ್ಶನ್ ಕೇಸ್ನಲ್ಲಿ ಈಗ ರಾಜಕಾರಣಿಗಳಿಗೂ ಟೆನ್ಷನ್. ರೇಣುಕಾಸ್ವಾಮಿಯ ಭೀಕರ ಕೊಲೆ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿ ನಟ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಆದ್ರೆ ಜೈಲಿನಲ್ಲೇ ಇದ್ದುಕೊಂಡು ದರ್ಶನ್ ದೌಲತ್ತೇನು ಕಡಿಮೆಯಾಗಿಲ್ಲ. ಕಿಂಚಿತ್ತೂ ಕಾಡ್ತಾ ಇಲ್ವಾ ಹಾಗಾದ್ರೆ ಕೊಲೆ ಮಾಡಿರುವಂತಹ ಪಾಪ ಪ್ರಜ್ಞೆ? ಒಂದು ಕಡೆಯಲ್ಲಿ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಜೈಲಿನ ಒಳಗಡೆನೆ ಬೇಕಾಬಿಟ್ಟಿಯಾಗಿ ಏನು ಬೇಕು ಎಲ್ಲ ಸಿಗ್ತಾ ಇದೆ. ಸಿಗರೇಟು, ಟೀ, ಆರಾಮಾಗಿ ಓಡಾಡಿಕೊಂಡು ಮೊಬೈಲ್ ಅನ್ನ ಬಳಕೆ ಮಾಡ್ತಿರೋದು ಈಗ ಸಾಕಷ್ಟು ಚರ್ಚೆಗೆ ಕಾರಣವಾಗ್ತಿದೆ. ಆದ್ರೆ ಇವೆಲ್ಲದರ ನಡುವೆ ಪ್ರಕರಣದಿಂದ ಎಸ್ಕೇಪ್ ಆಗಲು ದರ್ಶನ್ ಬಿಗ್ ಪ್ಲಾನ್ ಒಂದನ್ನ ಮಾಡಿದಾರಂತೆ. ಜೈಲಿನಲ್ಲೇ ಇದ್ದುಕೊಂಡು ಪ್ರಭಾವಿಗಳಿಗೆ ಪ್ರೆಷರ್ ಮೇಲೆ ಪ್ರೆಷರ್ ಅನ್ನ ಹಾಕಿದಾರಂತೆ. ಇವೆಲ್ಲ ವಿಚಾರ ಈಗ ಪೊಲೀಸರ ತನಿಖೆ ವೇಳೆ ಬಹಿರಂಗ ಆಯ್ತು ಎಲ್ಲ ಮಾಹಿತಿಗಳು. ಜೈಲಿನಲ್ಲೇ ಇದ್ದುಕೊಂಡು ಪ್ರಭಾವಿಗಳಿಗೆ ಫೋನ್ ಕಾಲ್ ಅನ್ನ ಮಾಡಿದಾರಂತೆ. ಹಾಗಾದ್ರೆ ಯಾವ ರಾಜಕಾರಣಿಗಳಿಗೆ ಇವರು ಕಾಲ್ ಅನ್ನ ಮಾಡಿದ್ದಾರೆ? ಕಾಂಗ್ರೆಸ್ ಬಿಜೆಪಿ ನಾಯಕರಿಗೆ ಫೋನ್ ಕಾಲ್ ಮಾಡಿದಾರಂತೆ. ಹಾಗಾದ್ರೆ ಆರೋಪಿ ದರ್ಶನ್ ಕೊಲೆ ಮಾಡಿದ್ದಾದ್ರೂ ಯಾರಿಗೆ? ಯಾರ ಬಿಜೆಪಿ ಮತ್ತು ಕಾಂಗ್ರೆಸ್ನ ನಾಯಕರಾಗಿರಬಹುದು? ಕಾಲ್ ಮಾಡಿ ಏನೇನನ್ನ ಕೇಳಿರ್ಬೋದು, ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಕೇಳಿರ್ಬೋದು. ಒಂದು ಕಡೆಯಲ್ಲಿ ಈ ಪ್ರಕರಣದಿಂದ ಪಾರಾಗಬೇಕೆನ್ನುವಂತ ಚಿಂತನೆಯಲ್ಲಿದ್ದಾರೆ. ಹಾಗಾದ್ರೆ ಪ್ರಭಾವಿ ರಾಜಕಾರಣಿಗಳಿಗೂ ಈಗ ನೋಟಿಸ್ ಜಾರಿಯಾಗುತ್ತಾ? ದರ್ಶನ್ ಕೇಸ್ನಲ್ಲಿ ಈಗ ರಾಜಕಾರಣಿಗಳಿಗೆ ಪುಕ ಶುರು ಆಗಿದೆ. ದೊಡ್ಡ ಟೆನ್ಷನ್ ಎದುರಾಗೋಬಿಟ್ಟಿದೆ.